ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಅತಿಯಾದ ಮಳೆಯಿಂದ ಬೆಣ್ಣೆಹಳ್ಳ ಪ್ರವಾಹ ಉಂಟಾಗಿ ನಲುಗಿರುವ ರೈತರಿಗೆ ತಕ್ಷಣ ಪರಿಹಾರ ಒದಗಿಸಬೇಕು ಅಂತ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮನವಿ ಸಲ್ಲಿಸಿದ ರೈತ ಮುಖಂಡರು ಬೆಣ್ಣೆಹಳ್ಳ ಪ್ರವಾಹದಿಂದಾಗಿ ಉಂಟಾದ ಭಾರಿ ಸಂಕಷ್ಟದಿಂದಾಗಿ ರೈತರನ್ನ ಪಾರು ಮಾಡಲು ಸರ್ಕಾರ ಕೂಡಲೇ 2,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಜೊತೆಗೆ ಹಿಂಗಾರು ಹಾಗೂ ಮುಂಗಾರು ಬೆಳೆ ವಿಮೆ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಮನವಿಯಲ್ಲಿ ಆಗ್ರಹ ಮಾಡಲಾಗಿದೆ. ಇದೇ ವೇಳೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಹೊಸದಾಗಿ 46 ಗ್ರಾಮಗಳನ್ನು ಸೇರಿಸಿರುವ ಆದೇಶವನ್ನ ಕೂಡಲೇ ರದ್ದುಪಡಿಸಬೇಕು ಅಂತ ರೈತರು ಮನವಿಯಲ್ಲಿ ವಿವರಿಸಿದ್ದಾರೆ. ಈ ಕ್ರಮದಿಂದಾಗಿ ಗ್ರಾಮೀಣ ಪ್ರದೇಶದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವಾಗಲೂ ಮಾತಾಡ್ತಿಲೇ ಇರ್ತಾರೆ. ಆಗ್ಬೇಕಾದ್ರೂ 200 ಕೋಟಿ ಇದು ಭಾರಿ ಹೋರಾಟ ಮಾಡಿದ್ದಾರೆ. ಹೋರಾಟ ಸರ್ ಬೆಣ್ಣೆಹಳ್ಳ ತಡೆಗೋಡೆ ಮಾಡಬೇಕು. ಬೆಣ್ಣೆಹಳ್ಳ ಸರ್ ಶಿಗ್ಗಾಂವ್ ತಾಲೂಕಿನಿಂದ ರೋಡ್ ತಾಲೂಕು ಮಟ್ಟನೂ ಇದೆ. ಇಲ್ಲಿ ನೀವು 200 ಕೋಟಿ ಕೊಟ್ಟು ಇಲ್ಲಿ ಅಷ್ಟು ವರ್ಕ್ ಮಾಡಿದ್ರೆ ಕುಂದಗೋಳ ತಾಲೂಕಿನಾಗ ಮೇಜರ್ ಡ್ಯಾಮೇಜ್ ಅಲ್ಲೇ ಐತೆ ಸರ್. ರೈತರ ನಾವು ಒಂದು ಪ್ರಾಜೆಕ್ಟ್ ಕಳಿಸಿ ಇದೆಲ್ಲ DPR ಎಲ್ಲ ಮಾಡಿ ಪ್ರಾಜೆಕ್ಟ್ 1,600 ಕೋಟಿ ರೂಪಾಯಿ. ಈ ಸಂದರ್ಭದಲ್ಲಿ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ ಧಾರವಾಡ, ಜಿಲ್ಲಾಧ್ಯಕ್ಷ ದೇವಪ್ಪ ಇಟ್ಟಂಗಿ, ಕುಂದಗೋಳ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಸೇರಿ ರೈತರು ಆದ ಚೆನ್ನಬಸಪ್ಪ ಸಿದ್ದುನವರ, ಬಸವರಾಜ್ ಅಣಿಗೇರಿ, ರಾಜು ಮಲ್ಲಿಗವಾಡ, ಮಲ್ಲನಗೌಡ ಪಾಟೀಲ ಮತ್ತಿತರ ರೈತ ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.